ಮಾತನ್ನ ಎಷ್ಟು ಬೇಗ ಟ್ವಿಸ್ಟ್ ಮಾಡ್ತೀರಾ? ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಬೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಸ್ಥಳ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ಈ ರೀತಿ ಖಡಕ್ ಕ್ಲಾಸ್ ತೆಗೆದುಕೊಂಡ್ರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರವರು. ಲವ್ರಿ ಜಂಕ್ಷನ್ ನಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿ ಅಪಾಯಕಾರಿಯಾಗಿ ತೂಗುತ್ತಿದ್ದ ಬೆಸ್ಕಾಂ ವಿದ್ಯುತ್ ತಂತಿಗಳು ಹಾಗೂ ಸರ್ವಿಸ್ ರಸ್ತೆಯ ದುಸ್ಥಿತಿಯನ್ನ ಪರಿಶೀಲಿಸಿದ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಬಸ್ ಬೇ, ಸರ್ವಿಸ್ ರಸ್ತೆ, ಪಾದಚಾರಿ ಮಾರ್ಗ, ಚರಂಡಿ ಹಾಗೂ ರಸ್ತೆ ವಿಭಜಕಗಳನ್ನ ಒಂದೇ ಮಾದರಿಯ ವಿನ್ಯಾಸದಲ್ಲಿ ಅಭಿವೃದ್ಧಿಪಡಿಸುವಂತೆ ನಿರ್ದೇಶನವನ್ನ ನೀಡಿದ್ರು. Turning point. Another part. But there's a queuing distance there. So the movement will be smooth. ಇನ್ನು ದೊಡ್ಡಾನೆಕುಂದಿ ಜಂಕ್ಷನ್ ನಲ್ಲಿ ಹೊಸದಾಗಿ ಡಾಂಬರೀಕರಣ ಮಾಡಿದ ರಸ್ತೆಯನ್ನ ಮತ್ತೆ ಅಗೆದಿರುವುದನ್ನ ಕಂಡ ಸಚಿವರು ಅಧಿಕಾರಿಗಳನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ, ರಸ್ತೆ ದುರಸ್ತಿ ಮಾಡುವುದು ನಿಮ್ಮ ಆದ್ಯ ಕರ್ತವ್ಯ. ಕೆಲಸ ಮಾಡಲು ನಾವು ಬಂದು ಕೇಳ್ಬೇಕಾ? ಮಾತನ್ನ ಎಷ್ಟು ಬೇಗ ಟ್ವಿಸ್ಟ್ ಮಾಡ್ತೀರಾ? ಸುಮ್ಮನೆ ಸುಳ್ಳು ಹೇಳ್ಬೇಡಿ. ಬೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಜೆಸಿಬಿ ತರಿಸಿ ಈಗಲೇ ಕಿತ್ತಾಕಿ ಎಂದು ಸಚಿವರು ಖಡಕ್ ಸೂಚನೆಯನ್ನ ನೀಡಿದ್ರು. ಯಾವ ವಾಟರು ಅಲ್ಲ, ಯಾವ ಬೆಸ್ಕಾಮು ಅಲ್ಲ, ಇದು ಕೇಬಲ್ಗಳಿಗೆ ಇವರು ಆಕಾಶ ಬಿಟ್ಟಿರೋದು. ಅದನ್ನ ಕವರ್ ಅಪ್ ಮಾಡೋಕ್ಕೆ ಸುಮ್ಮನೆ ನಾನೇನು ಆಕಾಶದಿಂದ ಬಂದು ಬಿಟ್ಟು ಬರೋದು. ಏನ್ ಒಂದು ನೋಡಿದ ತಕ್ಷಣ ಹಿಂಗೆ ಕತೆ ತಿರ್ಗಿಸ್ತಾರೆ. ಯಾತ್ರಿ ಯಾವ ಬೆಸ್ಕಾಮ್ ಕರೀರಿ, ಬೆಸ್ಕಾಮ್ ಅವರು ಯಾರು ಇದ್ದೀರಾ? ಬೆಸ್ಕಾಮ್ ಅವರು ಬೆಸ್ಕಾಮ್ ಇದ್ದೀರಾ? ಫೋನ್ ತಗೊಂಡ್ರಿ ಅಂದ್ರೆ ಉದ್ದಕ್ಕೂ ಇದೆ. ಇನ್ನು ಅನುಮತಿ ಇಲ್ಲದೆ ರಸ್ತೆ ಆಗದಿದ್ರೆ ಕೂಡಲೇ ರಸ್ತೆ ಪುನಶ್ಚೇತನ ಕಾಮಗಾರಿ ಕೈಗೊಳ್ಳುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನವನ್ನ ನೀಡಿದ್ರು. ನಗರದ ವಿವಿಧ ಭಾಗಗಳಿಗೆ ನಿರಂತರವಾಗಿ ಭೇಟಿ ನೀಡಿ ಕಾಮಗಾರಿಗಳನ್ನ ಪರಿಶೀಲಿಸುತ್ತಿರುವ ಸಚಿವ ಕೃಷ್ಣ ಬೈರೇಗೌಡರವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಗರದ ಎಲ್ಲಿಯೇ ಕಾಮಗಾರಿಗಳಲ್ಲಿ ನ್ಯೂನತೆ ಕಂಡು ಬಂದ್ರೂ ಕೂಡ ನೇರವಾಗಿ ತಮ್ಮನ್ನ ಸಂಪರ್ಕಿಸಬಹುದು ಎಂದು ಸಚಿವರು ತಿಳಿಸಿದ್ದಾರೆ.